ಚಿಕ್ಕ ಪುಟಾಣಿ ಹೆಜ್ಜೆಗಳೊಂದಿಗೆ ಬೆಳೆದು ಏಳು ಬೀಳುಗಳನ್ನು ಎದುರಿಸಿ ಇಂದು ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದು ತನ್ನ 30 ವರ್ಷಗಳನ್ನು ಪೂರೈಸಿ ಈ ಸಮಾಜದಲ್ಲಿ ತನ್ನದೇ ಛಾಪನ್ನು ಮೂಡಿಸಿ ಇಡೀ ದೇಶವೇ ತನ್ನತ್ತ ತಿರುಗಿ ನೋಡುವಂತೆ ಇತಿಹಾಸವನ್ನು ರಚಿಸಿ ಸಾಧನೆಯ ಶಿಖರವನ್ನು ಏರಿ ಬೀಗಿದ ಲಯನ್ಸ್ ಕ್ಲಬ್ ಹಂಗ್ಳೂರು ತನ್ನೆಡೆಗೆ ಹೊಸ ಹೊಸ ಸದಸ್ಯರನ್ನು ಆಕರ್ಷಿಸಿ ತನ್ನ 31ನೆಯ ಹೊಸ ನಾಯಕರ ಪದಗ್ರಹಣಕ್ಕೆ ಸಿದ್ಧವಾಗಿ ಕಾಯುತ್ತಿದೆ. ಬದಲಾವಣೆ ಜಗದ ನಿಯಮ. ಬದಲಾಗುವ ಹೊಸ ನಾಯಕತ್ವ ಹೊಸ ಹುರುಪನ್ನು ಹೊಸ ಚೈತನ್ಯವನ್ನು ತರುವಲ್ಲಿ ಎರಡು ಮಾತಿಲ್ಲ. 2026-27ರ ಲಯನ್ಸ್ ಕ್ಲಬ್ ಹಂಗ್ಳೂರಿನ ಪದಗ್ರಹಣ ಸಮಾರಂಭದ ಸೊಬಗನ್ನು ಸವಿಯಲು ಈ ಅದ್ಭುತ ಗಳಿಗೆಗೆ ಸಾಕ್ಷಿಯಾಗಲು ಆಹ್ವಾನಿಸಿದ ಎಲ್ಲ ಲಯನ್ಸ್ ಕ್ಲಬ್ ಸದಸ್ಯರಿಗೆ ಹಾಗೂ ಎಲ್ಲ ಕುಟುಂಬದ ಸದಸ್ಯರನ್ನು, ಪುಟಾಣಿ ಮಕ್ಕಳನ್ನು, ಬಂಧು ಮಿತ್ರರನ್ನು, ಹಿತೈಷಿಗಳನ್ನು, ಮಾಧ್ಯಮ ಮಿತ್ರರನ್ನು ಹಾಗೂ ಎಲ್ಲ ಹೊಸ ಸದಸ್ಯರುಗಳನ್ನು ನಾನು ಲಯನ್ ಗ್ರೆಟ್ಟಾ ಡಿ ಕೋಸ್ಟಾ ಈ ಸಭೆಗೆ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಸಂಜೆಯ ಶುಭ ವಂದನೆಗಳನ್ನು ಸಲ್ಲಿಸುತ್ತೇನೆ. ಗುಡ್ ಈವ್ನಿಂಗ್ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್. A warm welcome to you all for the installation ceremony of new president and his team of office bearers for the year 2026 and 2027. ಹಾಗೆಯೇ ಇಂದಿನ ಗೌರವಾನ್ವಿತ ಅತಿಥಿಗಳಾದ ಝೋನ್ ಚೇರ್ಪರ್ಸನ್ ಎಲೆಕ್ಟ್ ಲಯನ್ ಅಶ್ರಫ್ ಮೊಹಮ್ಮದ್ ಸರ್, ನಿಮ್ಮನ್ನು ಈ ವೇದಿಕೆಯ ಮೇಲೆ ಸ್ವಾಗತಿಸುತ್ತೇನೆ. ಹಾಗೆಯೇ ರೀಜನಲ್ ಚೇರ್ಪರ್ಸನ್ ಎಲೆಕ್ಟ್ ಲಯನ್ ಪ್ರತಾಪ್ ಚಂದ್ರ ಶೆಟ್ಟಿ ಬಿ ಸರ್, ನಿಮಗೂ ಈ ವೇದಿಕೆಗೆ ಸ್ವಾಗತ. ಡಿಸ್ಟ್ರಿಕ್ಟ್ ಗ್ಯಾಟ್ ಕನ್ಸಲ್ಟೆಂಟ್ ಲಯನ್ ಅರುಣ್ ಕುಮಾರ್ ಹೆಗ್ಡೆ PMJF ಸರ್, ನಿಮಗೂ ಈ ವೇದಿಕೆಗೆ ಪ್ರೀತಿಯ ಸ್ವಾಗತ. ಈ ಪದಗ್ರಹಣ ಸಮಾರಂಭದ ಕೇಂದ್ರ ಬಿಂದು ಇನ್ಸ್ಟಾಲೇಷನ್ ಆಫೀಸರ್ ಆಗಿ ಈ ಸಭಾ ಕಾರ್ಯಕ್ಕೆ ಆಗಮಿಸಿದ PDG ಲಯನ್ NM ಹೆಗ್ಡೆ, ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ 2020-21 ಇವರಿಗೆ ಈ ಸಮಾರಂಭಕ್ಕೆ ಹಾರ್ದಿಕ ಸ್ವಾಗತವನ್ನು ಬಯಸಿ ಇವರನ್ನು ಲಯನ್ ಫಿಲಿಪ್ ಡಿ ಕೋಸ್ಟಾ PMJF ಇವರು ವೇದಿಕೆಯ ಮೇಲೆ ಕರೆತರುವಲ್ಲಿ ಸಹಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತೇನೆ. ಹಾರ್ಟಿ ವೆಲ್ಕಮ್ ಟು ಯು ಸರ್. ಮತ್ತೊಮ್ಮೆ ವೇದಿಕೆಯ ಮೇಲಿನ ಎಲ್ಲ ಗಣ್ಯರನ್ನು ಈ ಸಮಾರಂಭಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಾ ಈಗ ಲಯನ್ಸ್ ಕ್ಲಬ್ ಹಂಗ್ಳೂರಿನ ಅಧ್ಯಕ್ಷರು ಲಯನ್ ಸಂದೀಪ್ ಶೆಟ್ಟಿ ಇವರು ಈ ಪದಗ್ರಹಣ ಸಮಾರಂಭಕ್ಕೆ ಅಧಿಕೃತ ಚಾಲನೆಯನ್ನು ನೀಡಬೇಕಾಗಿ ನಿಮ್ಮಲ್ಲಿ ಮನವಿ. ಧನ್ಯವಾದಗಳು ಸರ್. ದೇವರ ಕೃಪೆಯೊಂದಿದ್ದರೆ ಯಾವುದೇ ಕೆಲಸವನ್ನು ನಾವು ಪೂರ್ಣಗೊಳಿಸಬಹುದು. ಎಲ್ಲರೂ ಒಟ್ಟಾಗಿ ಸೇರಿ ಮಾಡಿದ ಪ್ರಾರ್ಥನೆಗೆ ಹೆಚ್ಚು ಶಕ್ತಿ ಎಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈಗ ಲಯನ್ KV ಬಾಲಚಂದ್ರ ಶೆಟ್ಟಿ ಇವರು ಮುಂದೆ ಬಂದು ಪ್ರಾರ್ಥನೆಯನ್ನು ನೆರವೇರಿಸಿಕೊಡಬೇಕಾಗಿ ನಿಮ್ಮಲ್ಲಿ ವಿನಂತಿ. ಪ್ರಾರ್ಥನೆಗಾಗಿ ದಯವಿಟ್ಟು. ಶರಣು ವಿನಾಯಕ ಶರಣು ನಿನಗೆ, ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು. ಧನ್ಯವಾದಗಳು ಸರ್. ನಾವು ಫ್ಲಾಗ್ ಸಲ್ಯೂಟೇಷನ್ ಬೈ ಲಯನ್ ದೀಪಿಕಾ ಶೆಟ್ಟಿ. ರಾಷ್ಟ್ರಧ್ವಜಕ್ಕೆ ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದಿರುವುದಾಗಿ ಪ್ರಮಾಣ ಮಾಡುತ್ತೇವೆ. ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರನು ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿನ ಉತ್ಸಾಹ, ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುತ್ತಿರುವನು ಎಂಬುದನ್ನು ಅವಲಂಬಿಸಿದೆ. ಸುವರ್ಣ ಅಕ್ಷರಗಳಲ್ಲಿ ಉಲ್ಲೇಖಿತವಾಗಿರುವ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮಲ್ಲಿ ಅದರ ಮೇಲ್ಮೆಗಾಗಿ ಶ್ರಮಿಸಲು ಸ್ಫೂರ್ತಿ ಉಂಟು ಮಾಡುತ್ತದೆ. ರಾಷ್ಟ್ರ ಧ್ವಜಕ್ಕೆ ನಮ್ಮ ದೃಢ ನಿಷ್ಠೆಯನ್ನು ಘೋಷಿಸಿ ಅದರ ಮುನ್ನಡೆಯತ್ತ ನಮ್ಮ ಗಮನವನ್ನು ಹರಿಸಿ ನಮ್ಮಲ್ಲಿ ಪ್ರತಿಯೊಬ್ಬ ಪೌರನು ಅದರ ಕೀರ್ತಿಯನ್ನು ಮತ್ತು ಉಜ್ವಲಗೊಳಿಸಲು ಮನಪೂರ್ವಕವಾಗಿ ಶ್ರಮಿಸಿ ಸೌಹಾರ್ದಪೂರ್ವ ಜನಾಂಗಗಳ ನಡುವೆ ಅದು ಉನ್ನತ ಮಟ್ಟದಲ್ಲಿ ಹಾರಾಡುವಂತೆ ಮಾಡುತ್ತವೆ. ಥ್ಯಾಂಕ್ ಯು. Of ethics, to show my faith in the worthiness of my vocation by industrious application to the end, that I may merit a reputation for quality of service, to seek success and to demand all fair remuneration or profit as my just due, but to accept no profit or success at the price of my own self-respect, lost because of unfair advantage taken or because of questionable acts on my part. ಲಯನ್ಸ್ ಕ್ಲಬ್ ಹಂಗಳೂರು ಇದರ ಪದಗ್ರಹಣ ಸಮಾರಂಭದ ನೂತನ ಪದಾಧಿಕಾರಿಗಳಿಗೆ
ಪ್ರಮಾಣ ವಚನವನ್ನು ಬೋಧಿಸಲು ಆಗಮಿಸಿರುವಂಥ ಲಯನ್ PDG MJF NM ಹೆಗ್ಡೆ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇಂದಿನ ನೂತನ ಸದಸ್ಯರಿಗೆ ಪ್ರಮಾಣ ವಚನವನ್ನು ಬೋಧಿಸಲು ಬಂದಿರುವಂಥ ಡಿಸ್ಟ್ರಿಕ್ಟ್ ಗ್ಯಾಟ್ ಕನ್ಸಲ್ಟೆಂಟ್ ಲಯನ್ MJF ಅರುಣ್ ಕುಮಾರ್ ಹೆಗ್ಡೆ ಇವರಿಗೆ ಆತ್ಮೀಯ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಕರೆಯ ಮೇರೆಗೆ ಬಂದು ಉಪಸ್ಥಿತರಿರುವ ಪ್ರಾಂತೀಯ ಅಧ್ಯಕ್ಷರಾದ ಪ್ರತಾಪ್ ಚಂದ್ರ ಶೆಟ್ಟಿ B ಇವರಿಗೆ ಆತ್ಮೀಯ ಸ್ವಾಗತ. ಲಯನ್ ಅಶ್ರಫ್ ಮೊಹಮ್ಮದ್ ವಲಯ 1ರ ಅಧ್ಯಕ್ಷರು ಇವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ವಿವಿಧ ಕ್ಲಬ್ಗಳಿಂದ ಆಗಮಿಸಿದಂಥ ಲಯನ್ ಬಂಧು ಭಗಿನಿಯರಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಆಮಂತ್ರಣದ ಮೇರೆಗೆ ಆಗಮಿಸಿದ ಎಲ್ಲ ಅತಿಥಿಗಳಿಗೆ ಹಾಗೂ ವಿವಿಧ ಸೇವೆಗಳ ಫಲಾನುಭವಿಗಳಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಕ್ಲಬ್ಬಿನ ಸರ್ವ ಸದಸ್ಯರು ಮತ್ತು ಕುಟುಂಬ ವರ್ಗದವರಿಗೆ ಸ್ನೇಹಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಥ್ಯಾಂಕ್ ಯು. ಎಲ್ಲರನ್ನೂ ಸ್ವಾಗತಿಸಿದ ಅಧ್ಯಕ್ಷರೇ, ನಿಮಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಪದಗ್ರಹಣ ಸಮಾರಂಭದ ಕೇಂದ್ರ ಬಿಂದು ಇನ್ಸ್ಟಾಲೇಷನ್ ಆಫೀಸರ್ ಆಗಿ ಆಗಮಿಸಿರುವ PDG ಲಯನ್ NM ಹೆಗ್ಡೆ ಇವರು ಪ್ರತಿಯೊಬ್ಬರಿಗೂ ಬಹಳ ಚಿರಪರಿಚಿತರು. ಆದರೂ ಇವರನ್ನು ತುಂಬು ಸಭೆಗೆ ಪರಿಚಯಿಸುವುದು ನಮ್ಮ ಕರ್ತವ್ಯ. ಇವರ ವ್ಯಕ್ತಿ ಪರಿಚಯಕ್ಕಾಗಿ ಲಯನ್ ಅಶ್ವಿನಿ ಶೆಟ್ಟಿ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಇವರು ಮೂಲತಃ ಹೊನ್ನಾವರ ತಾಲೂಕಿನವರಾದ ಶ್ರೀಯುತರು ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್. ಕಾವೇರಿ ಬಿಲ್ಡರ್ಸ್ ಎಂಬ ಸಂಸ್ಥೆಯನ್ನು ಕಳೆದ 25 ವರ್ಷದಿಂದ ಯಶಸ್ವಿಯಾಗಿ ನಡೆಸುತ್ತಿದ್ದಾರೆ. ಪ್ರವೃತ್ತಿಯಲ್ಲಿ ಓರ್ವ ಸಮಾಜ ಸೇವಕರಾಗಿ 1997ರಿಂದ ಲಯನ್ಸ್ ಕ್ಲಬ್ ಬೆಳ್ಮಣಿನ ಸಕ್ರಿಯ ಸದಸ್ಯರಾಗಿ ಹಂತ ಹಂತವಾಗಿ ನಾಯಕತ್ವ ಗುಣವನ್ನು ವೃದ್ಧಿಸಿಕೊಂಡಿದ್ದಾರೆ. 2002-2003ರಲ್ಲಿ ಕ್ಲಬ್ಬಿನ ಅಧ್ಯಕ್ಷರಾಗಿ ಅತ್ಯುತ್ತಮ ಸೇವೆಯ ಮೂಲಕ 8 ಕಂದಾಯ ಜಿಲ್ಲೆಗಳ ಅಂದಿನ ಲಯನ್ಸ್ ಜಿಲ್ಲೆ 324D4 140 ಕ್ಲಬ್ಗಳಲ್ಲಿ ಅತ್ಯುತ್ತಮ ಕ್ಲಬ್ ಮತ್ತು ಅತ್ಯುತ್ತಮ ಅಧ್ಯಕ್ಷ ಎಂಬ ಪ್ರಶಸ್ತಿ ಗಳಿಸಿದರು. 2003-4ರಲ್ಲಿ ವಲಯಾಧ್ಯಕ್ಷರಾಗಿ ಅನುಪಮ ಸೇವೆಗೈದು ತದನಂತರ 20 ವರ್ಷಗಳ ಕಾಲ ಜಿಲ್ಲಾ ಸಂಪುಟದಲ್ಲಿ ವಿವಿಧ ಹುದ್ದೆಗಳಿಗೆ ತನ್ನದೇ ಆದ ಛಾಪು ಮೂಡಿಸಿದರು. 2 ಬಾರಿ ಸಂಪುಟ ಕಾರ್ಯದರ್ಶಿ, 2 ಬಾರಿ ಡಿಸ್ಟ್ರಿಕ್ಟ್ ಡೈರೆಕ್ಟರಿ ಎಡಿಟರ್, 3 ಬಾರಿ GLT ಕೋಆರ್ಡಿನೇಟರ್ ಇನ್ನಿತರ ಪ್ರಮುಖ ಹುದ್ದೆಗಳ ಕಾರ್ಯವೈಖರಿಯಿಂದ ಸಾಮಾನ್ಯ ಗ್ರಾಮಾಂತರ ಪ್ರದೇಶದ ಕ್ಲಬ್ಬಿನ ಸದಸ್ಯನೋರ್ವ ಜಿಲ್ಲಾ ನಾಯಕನಾಗಬಹುದೆಂಬುದನ್ನು ತೋರಿಸಿದರು. ಇದೆಲ್ಲದರ ಪರಿಣಾಮ 2017-18ರಲ್ಲಿ ಲಯನ್ಸ್ ಜಿಲ್ಲೆ 317Cಯ ಉಪಜಿಲ್ಲಾ ಗವರ್ನರ್ ಆಗಿ ಆಯ್ಕೆಯಾಗಿ 2020-2021ಕ್ಕೆ ಲಯನ್ಸ್ ಜಿಲ್ಲೆ 317Cಯ ಜಿಲ್ಲಾ ಗವರ್ನರ್ ಆಗಿ ಅವಿಶ್ರಾಂತಿ ಸೇವೆ ಸಲ್ಲಿಸಿದರು. ಸಾಧನೆಯ ಮೂಲಕ ಜಿಲ್ಲೆಯನ್ನು ಜಗತ್ತಿನ ಅಗ್ರ ಜಿಲ್ಲೆಗಳಲ್ಲಿ ಒಂದನ್ನಾಗಿಸಿದರು. ಜಿಲ್ಲಾ ಗವರ್ನರ್ ಆಗಿ 34 ನೂತನ ಲಯನ್ಸ್ ಕ್ಲಬ್ಗಳ ಸ್ಥಾಪನೆ, 34 ಹೊಸ ಲಿಯೋ ಕ್ಲಬ್ಗಳ ಸ್ಥಾಪನೆ, 1255 ನೂತನ ಸದಸ್ಯರ ಸೇರ್ಪಡೆ, 855 ಸದಸ್ಯರ ನೆಟ್ ಗ್ರೋತ್, 47,000 USS ಕೊಡುಗೆ ಮತ್ತು ಸುಮಾರು 6.30 ಕೋಟಿ ವೆಚ್ಚದ ಶಾಶ್ವತ ಸೇವಾ ಯೋಜನೆ ಇವೆಲ್ಲ ಇವರ ಸಾಧನೆಯ ಗೊಂಚಿಲಿನ ಕೆಲವು ತುಣುಕುಗಳು. ಲಿಯೋ ಕ್ಲಬ್ ಸ್ಥಾಪನೆಯಲ್ಲಿ ಜಗತ್ತಿನಲ್ಲಿಯೇ ಪ್ರಥಮ ಸ್ಥಾನ ಗಳಿಸಿದ ಹೆಮ್ಮೆ ಇವರದ್ದು. ಇದಲ್ಲದೆ ಒಬ್ಬ ಅತ್ಯುತ್ತಮ ತರಬೇತುದಾರರಾಗಿ ಲಯನ್ಸ್ ಜಿಲ್ಲೆ ಮತ್ತು ಕರ್ನಾಟಕದಾದ್ಯಂತ ಹಲವಾರು ಲಯನ್ಸ್ಗಳನ್ನು ತರಬೇತುಗೊಳಿಸಿದ್ದಾರೆ. ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯ ಎಲ್ಲ ತರಬೇತುಗಳನ್ನು ಯಶಸ್ವಿಯಾಗಿ ಪೂರೈಸಿ ಕಾಠ್ಮಂಡುವಿನಲ್ಲಿ ಜರುಗಿದ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯ ಟ್ರೈನಿಂಗ್ ಅನ್ನು ಯಶಸ್ವಿಯಾಗಿ ಪೂರೈಸಿ ಲಯನ್ಸ್ ಅಂತಾರಾಷ್ಟ್ರೀಯ ತರಬೇತುದಾರರಾಗಿದ್ದಾರೆ. ಇತ್ತೀಚೆಗೆ ಚೆನ್ನೈ ಲಯನ್ಸ್ಗಳ ತರಬೇತಿಯಲ್ಲಿ ಭಾಗವಹಿಸಿ ಪ್ರಶಂಸೆ ಗಳಿಸಿದ್ದಾರೆ. ಈಗಾಗಲೇ 200ಕ್ಕೂ ಹೆಚ್ಚು ಪದಗ್ರಹಣಗೈದ ಅಪರೂಪದ ಲಯನ್ ಸದಾ ತನ್ನ ಸಂಘಟನಾ ಚಾತುರ್ಯದಿಂದ, ಸರಳತೆ, ಸೌಜನ್ಯತೆ, ಮಾನವೀಯ ಗುಣಗಳಿಂದ ಜನಮಾನಸದಲ್ಲಿ ಒಂದಾಗಿರುವ ಲಯನ್ ನೀಲಕಂಠ ಮಂಜುನಾಥ ಹೆಗಡೆ ಸುಖಿ ಸಂಸಾರಿ. ಪತ್ನಿ ಸಂಧ್ಯಾ ಹೆಗಡೆ, ಮಕ್ಕಳು ನಿಹಾಲ್ ಮತ್ತು ನಿಕ್ಷಿತ್
ಇವರ ಸಂಸಾರದ ಸುವರ್ಣ ಹಣತೆಗಳು. ಲಯನ್ಸ್ನ ಮಾಣಿಕ್ಯವೆಂದೇ ಪ್ರಸಿದ್ಧಿ ಪಡೆದ ನಮ್ಮೆಲ್ಲರ ನೆಚ್ಚಿನ ನಗುಮಗದ ಲಯನ್ ಎನ್.ಎಂ. ಹೆಗಡೆಯವರನ್ನು ಈ ಮೂಲಕ ಸಭೆಗೆ ಪರಿಚಯಿಸುತ್ತಿದ್ದೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಲಯನ್ ಅಶ್ವಿನಿ ಸಂದೀಪ್ ಶೆಟ್ಟಿ. ಈಗ ಪದಗ್ರಹಣ ಕಾರ್ಯಕ್ರಮ. ನಾವು ಐ ರಿಕ್ವೆಸ್ಟ್ ದ ಇನ್ಸ್ಟಲೇಷನ್ ಆಫೀಸರ್ ಟು ಡೂ ದ ಹಾನರ್. ಓವರ್ ಟು ಯು ಸರ್. ಗೌರವಾನ್ವಿತ ಸಭಾಧ್ಯಕ್ಷರು, ಲಯನ್ಸ್ ಕ್ಲಬ್ ಹಂಗ್ಳೂರಿನ ಅಧ್ಯಕ್ಷರಾದಂಥ ಲಯನ್ ಸಂದೀಪ್ ಶೆಟ್ಟಿಯವರೇ, ವೇದಿಕೆಯಲ್ಲಿ ಆಸೀನರಾಗಿರುವ ಲಯನ್ಸ್ ಜಿಲ್ಲೆ 317 ಯಜಮಾನ, ಪ್ರಸ್ತುತ ಗ್ಯಾಟ್ ಕನ್ಸಲ್ಟೆಂಟ್ ಆಗಿರುವ ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಲಯನ್ ಅರುಣ್ ಕುಮಾರ್ ಹೆಗಡೆ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಲಯನ್ಸ್ ಸದಸ್ಯರೇ, ಆಹ್ವಾನಿತರೇ, ಬಂಧು ಮಿತ್ರರೇ, ಮಾಧ್ಯಮದ ಮಿತ್ರರೇ, ಸಜ್ಜನ ಬಂಧುಗಳೇ, ಲಯನ್ಸ್ ಕ್ಲಬ್ ಹಂಗ್ಳೂರಿನ 26-27ನೇ ಸಾಲಿನ ಪದಗ್ರಹಣವನ್ನು ಮಾಡಲಿಕ್ಕೆ ಭಾಳ ಹೆಮ್ಮೆ ಅನಿಸ್ತಾ ಇದೆ. ಇಡೀ ಜಿಲ್ಲೆಯ 70ಕ್ಕೂ ಹೆಚ್ಚು ಕ್ಲಬ್ಗಳ ಪದಗ್ರಹಣ ಮಾಡೋದು ಒಂದೇ, ಹಂಗ್ಳೂರಿನ ಪದಗ್ರಹಣ ಮಾಡೋದು ಒಂದೇ. ನಾನು ನಮ್ಮ ಜಿಲ್ಲೆಯ PR ಆದಂಥ ಅಶೋಕಾಚಾರ್ಯರ ಹತ್ರ ನಿನ್ನೆ ಮಾತಾಡ್ತಾ ಇದ್ದೆ. ಅವರು ನನಗೆ ಹೇಳ್ತಾ ಇದ್ರು, ನೀವು ಇಡೀ ಜಿಲ್ಲೆಯ ಕ್ಲಬ್ಗಳ ಪದಗ್ರಹಣ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಎಲ್ಲ ರೀತಿಯ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವ, ಆ ಮೂಲಕ ಸೇವೆಯಲ್ಲಿ ಅತ್ಯಂತ ಸಂತೃಪ್ತಿಯನ್ನು ಪಡೆಯುವ ಒಂದು ವಿಶಿಷ್ಟವಾದ ತಂಡವನ್ನು ಪದಗ್ರಹಣ ಮಾಡುವ ಅವಕಾಶ ತಮಗೆ ಸಿಕ್ಕಿದ್ರಿಂದ ಎಲ್ಲ ಕ್ಲಬ್ಗಳ ಪದಗ್ರಹಣ ಮಾಡಿದಂಥ ಒಂದು ಯೋಗ್ಯತೆ ನಿಮಗೆ ಸಿಗ್ತದೆ ಅಂತ ಹೇಳಿದ್ರು. ಗಣಪತಿ ತಂದೆ ತಾಯಿಗಳಾದಂಥ ಈಶ್ವರ ಪಾರ್ವತಿ ಇಡೀ ಜಗತ್ತನ್ನು ಪ್ರದಕ್ಷಿಣೆ ಮಾಡಲಿಕ್ಕೆ ಹೇಳಿದಾಗ ಷಣ್ಮುಖ ಮಾತ್ರ ಇಡೀ ಜಗತ್ತನ್ನು ತನ್ನ ವಾಹನವನ್ನು ತಿರುಗಿಸಲಿಕ್ಕೆ ಹೊರಟನಂತೆ. ಅದೇ ಗಣಪತಿ ಮಾಡಿದ್ದೇನು ಕೇಳಿದೆ, ಕೇವಲ ನನ್ನ ತಂದೆ ತಾಯಿಗಳಿಗೆ 3 ಸುತ್ತನ್ನು ಬಂದು ಇದು ಪ್ರದಕ್ಷಿಣೆ ಆಯಿತು, ಇಡೀ ಜಗತ್ತನ್ನು ತಿರುಗಿದ ಅಂತ ಹೇಳಿದಂಥ ಪುರಾಣದ ಕಥೆಗಳ ಬಗ್ಗೆ ನಮಗೆ ಅರಿವಿದೆ. ಅದಕ್ಕಾಗಿ ನಾನು ಸಹ ಜಿಲ್ಲೆಯ ಎಲ್ಲ ಕ್ಲಬ್ಗಳಿಗೆ ಹೋಗಿ ಹಲವಾರು ರೀತಿಯ ಕ್ಲಬ್ಗಳನ್ನು ಪದಗ್ರಹಣ ಮಾಡೋ ಬದಲು, ರಜತ್ ಹೆಗಡೆಯವರು ಹೇಳಿದರು, ನಮ್ಮ ಕ್ಲಬ್ಬಿನ ಪದಗ್ರಹಣ ಮಾಡಿ ಪಾಲಿಗೆ ಬಂದಿದ್ದು ಪಂಚಾಮೃತ ಹೇಳೋದಕ್ಕಿಂತ ಇದೊಂದು ನಮಗೆ ಸುಭಾಗ್ಯ ಅಂತ ಹೇಳಿ ಎಣಿಸ್ಕೊಂಡು ತಮ್ಮ ಮುಂದೆ ನಿಂತಿದ್ದೇನೆ. ಭಾಳ ಹೆಮ್ಮೆ ಆಗ್ತಾ ಇದೆ. ಕಳೆದ 55 ವರ್ಷಗಳಿಂದ ನಾವು ಜಗತ್ತಿಗೆ ಕೊಟ್ಟಿದ್ದು ಎಷ್ಟು ಕೇಳಿದರೆ $1.3 ಬಿಲಿಯನ್. ನೀವು ನಿಮ್ಮ ಕ್ಯಾಲ್ಕುಲೇಟರ್ನ ಲೆಕ್ಕ ಮಾಡಿದರೆ ಬಹುಶಃ ಕ್ಯಾಲ್ಕುಲೇಟರ್ನ ಸಿಗಲಿಕ್ಕಿಲ್ಲ. ಸುಮಾರು 25,000 ಗ್ರ್ಯಾಂಟ್ಗಳು, $1.3 ಬಿಲಿಯನ್ ಜಗತ್ತಿಗೆ ನೀಡಿದಂಥ ಏಕೈಕ ಸಂಸ್ಥೆ ಇದ್ದರೆ ಅದು ನಿಮ್ಮ ಸಂಸ್ಥೆ ಆದಂಥ ಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಆ್ಯಂಡ್ ಅದರ ಫೌಂಡೇಶನ್ನಿಂದ ನೀವೇನು MGF ಆಗಿ ಕೊಡ್ತೀರೋ ಅದು ಜಗತ್ತಿನ ಬೇರೆ ಬೇರೆ ಜಾಗದಲ್ಲಿ ಅವಶ್ಯಕವಿರುವಂಥ ಎಲ್ಲ ಲೆಗಸಿ ಪ್ರಾಜೆಕ್ಟ್ಗಳಿಗೆ ಅಥವಾ ಶಾಶ್ವತ ಯೋಜನೆಗಳಿಗೆ ಅದನ್ನು ನಾವು ವಿನಿಯೋಗಿಸ್ತಾ ಇದ್ದೇವೆ. ಆ ಕೆಲಸಗಳನ್ನು ಮಾಡಲಿಕ್ಕೆ ತಮ್ಮ ಕ್ಲಬ್ನಿಂದ ಹೆಚ್ಚೆಚ್ಚು MGFಗಳನ್ನು ಕೊಡುವಂಥದ್ದು, ತಮ್ಮ ಕ್ಲಬ್ಬಿನ ಅತ್ಯುತ್ತಮ ಯೋಜನೆಗಳನ್ನು ಮಾರ್ಕೆಟಿಂಗ್ ಮಾಡೋದು, ಅವರನ್ನೆಲ್ಲ ಡೈರೆಕ್ಟರ್ಸ್ಗಳಂತೇಳಿದು ಇವರಲ್ಲಿ ಹೆಚ್ಚಿನವರು ಇವತ್ತು ಮಹೇಶ್ ಹೆಗಡೆಯವರು, ಸೀತಾರಾಮ್ ಶೆಟ್ಟರು, ಫಿಲಿಪ್ ಡಿ ಕೋಸ್ತಾರಲ್ಲ ಈ ಕ್ಲಬ್ಬಿನ ಅತ್ಯಂತ ಹಿರಿಯ ಸದಸ್ಯರು, ಪ್ರಾಂತೀಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ, ಅನುಭವಗಳಿದೆ. ಮತ್ತು ಹಿರಿಯರಾದ ಎಲ್ಲ ಸದಸ್ಯರನ್ನ ಸೇರಿಸ್ಕೊಂಡು ಈ ಒಂದು ಕ್ಲಬ್ಬಿನ ಉತ್ತರೋತ್ತರವಾದಂಥ ಅಭಿವೃದ್ಧಿ ಮಾಡುವಂಥ ಕೆಲಸಗಳನ್ನು ಮಾಡಲಿಕ್ಕೆ ತಾವು ಬೆಂಗಾವಲಾಗಿರಬೇಕಾಗ್ತದೆ. ಅದನ್ನೆಲ್ಲ ಮಾಡಲಿಕ್ಕೆ ಸಿದ್ಧರಿದ್ದೀರಲ್ವ ಸರ್? ಎಸ್, ಥ್ಯಾಂಕ್ ಯು. ನೌ ಐ ಆಮ್ ವೆರಿ ಪ್ರೌಡ್ ಟು ಕಾಲ್ ದ ಸೆಕೆಂಡ್ ವೈಸ್ ಪ್ರೆಸಿಡೆಂಟ್ elect line Nitin D'Costa, first vice president elect line Rita Quadras. Please come here. Both of them, please come here. ನೀವು ಈ ಕ್ಲಬ್ಬಿನ ಉಪಮುಖ್ಯಮಂತ್ರಿಗಳಿದ್ದ ಹಾಗೆ ಅಧ್ಯಕ್ಷರು ನೀಡುವಂಥ ಜವಾಬ್ದಾರಿಗಳನ್ನು ಬೇರೆ ಬೇರೆ ಉಪಸಮಿತಿಗಳಲ್ಲಿ ಅಧ್ಯಕ್ಷರಾಗಿ ಈ ಕ್ಲಬ್ನ ಉತ್ತರೋತ್ತರವಾದ ಅಭಿವೃದ್ಧಿಗೆ ಕಾರಣೀಕರ್ತರಾದ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಅದನ್ನು ಮಾಡ್ತಿರಲ್ಲ ಮೇಡಮ್? ಎಸ್, ಥ್ಯಾಂಕ್ ಯು. ನೌ ಐ ಆಮ್ ವೆರಿ ಪ್ರೌಡ್ ಟು ಕಾಲ್ ದ Treasurer elect for the year 26-27 is line Matthew Joseph. Matthew Joseph. ಬನ್ನಿ ಸರ್. ಇದು ಎಷ್ಟನೇ ಸಲ ಟ್ರೆಸರ್ ಆಗೋದು? ಫಸ್ಟಾ? ಸೆಕ್ರೆಟರಿ ಆಗಿದ್ದೀರಿ ಮೊದಲು, 2 ಸಲ ಸೆಕ್ರೆಟರಿ ಆಗಿದ್ದಾರೆ. ಎಸ್, ಇವರು ಈ ಕ್ಲಬ್ಬಿನ ನಿರ್ಮಲಾ ಸೀತಾರಾಮನ್. ಅಷ್ಟು ಪ್ರಮೋಷನ್ ಅವರಿಗೆ. ಯಾಕೆಂತ ಏನು ಸಂದೀಪ್ ಶೆಟ್ಟಿ ಅವರು ಸರ್ ನೆಕ್ಸ್ಟ್ ಇಯರ್ ನೀವೇ ಆಗ್ತೀರಾ ಅಧ್ಯಕ್ಷರು? ಕೊನೆಯ ಅವಕಾಶ ನಿಮಗೆ. ಯಾಕೆಂತ ಹೇಳಿದರೆ
ಲಾಸ್ಟಿಗೆ ಕೇಳಬೇಕಾಗ್ತದೆ. ಪುನಃ ಅವ್ರು ಅಧ್ಯಕ್ಷರಾಗ್ತಾರೆ ಅಂತ ಹೇಳಿದ್ರೆ ಇನ್ಕಮಿಂಗ್ ಅಧ್ಯಕ್ಷರು ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ರೆಡಿ ಇರ್ತಾರೆ. ಅಲ್ಲದಿದ್ದರೆ ಅವರು ಇನ್ನೊಂದು ಕ್ಷಣದಲ್ಲಿ ಕುರ್ಚಿಯನ್ನು ಅವ್ರು ಬಿಟ್ಕೊಡ್ತಾ ಇದ್ದಾರೆ. ಭಾಳ ಸಂತೋಷದಿಂದ ಕುರ್ಚಿಯನ್ನು ಬಿಟ್ಕೊಡೋದು, ಲಯನ್ಸ್ನಲ್ಲಿ ಮಾತ್ರ ಕುರ್ಚಿಯನ್ನು ಸಂತೋಷದಿಂದ ಬಿಟ್ಕೊಡೋದು, ಬೇರೆ ಎಲ್ಲಿಯೂ ಆ ರೀತಿಯಾಗಿ ಸಂತೋಷದಿಂದ ಕುರ್ಚಿಯನ್ನು ಒಂದು ಟ್ರಾನ್ಸ್ಫರ್ ಮಾಡೋದು, ಒಂದು ಕುರ್ಚಿ ಬದಲಾವಣೆ ಅಂತ ಹೇಳಿದ್ರೆ 1.5 ತಿಂಗಳುಗಳಿಂದ ಪೇಪರ್ನಲ್ಲಿ ಅದೇ ಸುದ್ದಿ ಬರ್ತಾ ಇರ್ತಾರೆ. ಇವರು ಎಷ್ಟು ನಗುಮೊಗದಿಂದ ಕುರ್ಚಿಯನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಹಿ ಈಸ್ ಗೋಯಿಂಗ್ ಟು ಬಿ ದ ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಆ್ಯಸ್ ವೆಲ್ ಆಸ್ ದ LCF ಚೇರ್ಪರ್ಸನ್ ಆಲ್ಸೋ. ಮುಂದಿನ ವರ್ಷಗಳಲ್ಲಿ ಈ ಕ್ಲಬ್ಬಿಗೆ LCFಗಳ ಬಗ್ಗೆ ಪ್ರಮೋಷನ್ ಮಾಡೋದಿರ್ಬೋದು, ಅಧ್ಯಕ್ಷರ ಎಡಭಾಗದಲ್ಲಿ ಕುಳಿತುಕೊಂಡು ಇಡೀ ವರ್ಷ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಅಧ್ಯಕ್ಷರಿಗೆ ಮಾಹಿತಿ ಕೊಟ್ಟು, ಈ ಕ್ಲಬ್ಬು ಈ ವರ್ಷ ತನ್ನಿಂದ ಹೆಚ್ಚು ಸಾಧನೆ ಮಾಡಿದರೆ ಅತ್ಯಂತ ಹೆಚ್ಚು ಸಂತೋಷ ಪಡುವ ವ್ಯಕ್ತಿ ಯಾರು ಕೇಳಿದರೆ ಅದು ಲಯನ್ ಸಂದೀಪ್ ಶೆಟ್ಟಿ ಅವರು. ಅದನ್ನು ಮಾಡ್ತೀರಲ್ವಾ? ಎಸ್, ಥ್ಯಾಂಕ್ ಯು. ನೌ ಇಟ್ ಇಸ್ ಎ ರೈಟ್ ಟೈಮ್ ಟು ಕಾಲ್ ದ ಪ್ರೆಸಿಡೆಂಟ್ ಇಲೆಕ್ಟ್ ಫಾರ್ ದ ಇಯರ್ 26-27. ಅವರ ಮಿಸ್ಸಸ್ ಎಲ್ಲಿದ್ದಾರೆ? ಒಟ್ಟಿಗೆ ಬನ್ನಿ ಅಲ್ಲಿಂದ, ಪ್ಲೀಸ್ ಹೋಗಿ ಮೇಡಮ್. ಎಸ್, ಜೋರಾದ ಚಪ್ಪಾಳೆ ತಟ್ಟಿ. ನೀವು ವೇದಿಕೆಯ ಮುಂಭಾಗೆ ಕರ್ಕೊಂಡು ಬರ್ತಾ ಇದ್ದಾನೆ, ಪ್ಲೀಸ್ ಬನ್ನಿ ಸರ್. ಅವಶ್ಯಕತೆ ಇದೆ. ಬನ್ನಿ ಸರ್. MGF ಲೈನ್ ಹಂಸರಾಜ್ ಶೆಟ್ಟಿ ಅವರು ಲಯನ್ಸ್ ಕ್ಲಬ್ ಹಂಗಳೂರಿನ 26-27ನೇ ಸಾಲಿನ ಅಧ್ಯಕ್ಷರಾಗಲಿಕ್ಕೆ ಸ್ವಸಂತೋಷದಿಂದ ಮುಂದೆ ಬಂದಿದ್ದಾರೆ. ಒಬ್ಬ ಅಧ್ಯಕ್ಷ ಅಂತ ಹೇಳಿದರೆ ಈಸ್ ಎ ಬ್ರ್ಯಾಂಡ್ ಅಂಬಾಸಡರ್ ಆಫ್ ದ ಕ್ಲಬ್, ಈಸ್ ಎನ್ ಇಮೇಜ್ ಬಿಲ್ಡಿಂಗ್ ಆಫೀಸರ್. ಈ ಕ್ಲಬ್ಬಿನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಾಗೆ ಕ್ಲಬ್ಬಿನ ಎಲ್ಲ ಸಭೆ ಸಮಾರಂಭಗಳಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಎಲ್ಲರೊಂದಿಗೆ ಅತ್ಯಂತ ನಿಕಟವಾದ ಸಂಬಂಧವನ್ನು ಹೊಂದಿದ್ದು, ಅಧ್ಯಕ್ಷರಾದವರ ಮೂಲ ಉದ್ದೇಶ ಏನು ಕೇಳಿದರೆ ಈ ಕ್ಲಬ್ಬಿನ ಎಲ್ಲ ಸದಸ್ಯರನ್ನ ಕೂಡಿಕೊಂಡು, ಏಕೆಂದರೆ ನಾವು ವಿ ಸರ್ವ್ ಅಂತ ಹೇಳ್ತೇವೆ, ವಿ ನೆವರ್ ಸೇ ಐ ಸರ್ವ್ ಅಂತೇಳಿ, ನಾವೆಲ್ಲ ಸೇರಿಕೊಂಡು ಈ ಕ್ಲಬ್ಬನ್ನು ಒಂದು ಅತ್ಯುತ್ತಮ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕಾಗಿದೆ. ಈಗಾಗಲೇ ಕಳೆದ 2-3 ವರ್ಷಗಳಿಂದ ನೋಡ್ತಾ ಇದ್ದೇವೆ. ರೋವನ್ ಡಿ ಕೋಸ್ಟರ್ ಅವರು ಅತ್ಯಂತ ಎತ್ತರಕ್ಕೆ ಈ ಕ್ಲಬ್ಬನ್ನು ತೆಗೆದುಕೊಂಡು ಹೋಗೋದು, ಒನ್ ಆಫ್ ದ ಬೆಸ್ಟ್ ಕ್ಲಬ್ ಇನ್ ದ ಡಿಸ್ಟ್ರಿಕ್ಟ್ ಆಯಿತು. 16 ಲಕ್ಷಗಳನ್ನು ಖರ್ಚು ಮಾಡಿ ಈ ಕ್ಲಬ್ಬಿನ ಘನತೆ ಗೌರವವನ್ನು ವಿಶ್ವದೆತ್ತರಕ್ಕೆ ಏರಿಸಿದರು. ಆ ರೀತಿ ಆದಂಥ ಕ್ಲಬ್ಬಿನ ಅಧ್ಯಕ್ಷರಾಗ್ತಾ ಇದ್ದಾರೆ. ಹಲವಾರು ವರ್ಷಗಳ ಅನುಭವ ಇದೆ. ನಿರಂತರವಾಗಿ ಈ ಕ್ಲಬ್ಬಿನ ಹಿರಿಯ ಸದಸ್ಯರೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ. ಅದನ್ನೆಲ್ಲ ಉಪಯೋಗಿಸ್ಕೊಂಡು ವಲಯಾಧ್ಯಕ್ಷರಂಥ ಮೊಹಮ್ಮದ್ ಅಶ್ರಫ್ ಕರೆಯುವಂಥ ವಲಯ ಸಮ್ಮೇಳನಕ್ಕೋ ಅಥವಾ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಕರೆಯುವಂಥ ಪ್ರಾಂತೀಯ ಬೇರೆ ಬೇರೆ ಕಾರ್ಯಕ್ರಮಗಳಿಗೋ, ಜಿಲ್ಲಾ ಕಾರ್ಯಕ್ರಮಗಳಿಗೋ ಎಲ್ಲದಕ್ಕೆ ಹಾಜರಾಗುವ ಮೂಲಕ ಈ ಕ್ಲಬ್ಬನ್ನು ಮುನ್ನಡೆಸಬೇಕಾದಂಥ ಅವಶ್ಯಕತೆ ತಮಗಿದೆ. ತಮ್ಮ ಕರ್ತವ್ಯ ಮತ್ತು ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಮುಂದಿನ ದಿವಸಗಳಲ್ಲಿ ಎಲ್ಲ ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕೆ ತಾವು ಶಕ್ತರಿದ್ದೀರಿ ಅಂತ ಹೇಳ್ತಾ, ನಾನು ಇದೆಲ್ಲ ಕೆಲಸ ಮಾಡಲಿಕ್ಕೆ ತಾವು ಸಿದ್ಧರಿದ್ದೀರಲ್ವ ಸರ್? ಎಸ್, ಥ್ಯಾಂಕ್ ಯು. ದಯವಿಟ್ಟು ಎಲ್ಲರೂ ನಾನು ಹೇಳಿದಾಗೆ ಒಂದು ಪ್ರಮಾಣವಚನ ಮಾಡಬೇಕು. ದಯವಿಟ್ಟು ತಮ್ಮ ಕೈಯನ್ನು ಭುಜದ ಎತ್ತರಕ್ಕೆ ಹಿಡಿದು ನಾನು ತಮ್ಮ ಹೆಸರು ಹೇಳಿ. ಲಯನ್ಸ್ ಕ್ಲಬ್ ಹಂಗಳೂರಿನ ಸದಸ್ಯನಾಗಿ 26-27ನೇ ಸಾಲಿನಲ್ಲಿ ನನಗೆ ನೀಡಿದ ಜವಾಬ್ದಾರಿಯನ್ನು ಸಮರ್ಥವಾಗಿ ಸಶಕ್ತವಾಗಿ ನಿರ್ವಹಿಸಿ ನನ್ನ ಕ್ಲಬ್ಬಿಗೂ ನನ್ನ ಜಿಲ್ಲೆಗೂ ಅಂತಾರಾಷ್ಟ್ರೀಯ ಸಂಸ್ಥೆಗೂ ಪ್ರತಿಷ್ಠೆ ಗೌರವವನ್ನು ವೃದ್ಧಿಸುತ್ತೇನೆಂದು ಆತ್ಮಸಾಕ್ಷಿಯಾಗಿ ಪ್ರಮಾಣ ವಚನ ಮಾಡ್ತಾ ಇದ್ದೇನೆ. ಎಸ್, ಥ್ಯಾಂಕ್ ಯು. ಐ ಆಮ್ ವೆರಿ ಪ್ರೌಡ್ ಆಸ್ ಎ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಆಫ್ ದಿಸ್ ಡಿಸ್ಟ್ರಿಕ್ಟ್, ಲಯನ್ ಎನ್.ಎಂ. ಹೆಗ್ಡೆ. ಐ ಆಮ್ ವೆರಿ ಪ್ರೌಡ್ ಟು ಡಿಕ್ಲೇರ್ ದಟ್ I installed Lion Hamsraj Shetty and his team of office bearers as an office bearers of the Lions Club Hangalore for the Lionistic year 26-27. Wish you all the best. ಅವರು ಹಂಸರಾಜ್ ಅವರು ಮೊನ್ನೆ ನನ್ನನ್ನು ಕರೀಲಿಕ್ಕೆ ಬೆಳಮಣ್ಣಿ ಬಂದಿದ್ದರು. ಕೊನೆಯಲ್ಲಿ ಇವರೆಲ್ಲ ಬಂದ ಮೇಲೆ ನನ್ನ ಹತ್ರ ಹೇಳಿದರು, ನನಗೆ ಫಸ್ಟ್ ಗುಲಾಬಿಯು ನನ್ನ ಹೆಂಡತಿನೇ ಕೊಡಬೇಕಂತ ಹೇಳಿದ್ದಾರೆ. ಯಾಕೆಂದರೆ ಅದೆಷ್ಟೋ ವರ್ಷಗಳ ಕಾಲ ನಾನು ಗುಲಾಬಿ ಕೊಟ್ಟಿದ್ದೇನೆ. 1 ವರ್ಷಗಳ ಕಾಲ ಬುಕ್ಕೆ ಆದರೆ ಬುಕ್ಕೆ ಕೊಡಿ. ಎಸ್, ನೋಡಿ ಅವರು ಬುಕ್ಕೆನೇ ಕೊಡು ಅಂತ ಹೇಳಿದ್ರು. ನಾನು ಅದೆಷ್ಟೋ ಗುಲಾಬಿಯನ್ನು ಅವ್ರಿಗೆ ಕೊಟ್ಟಿದ್ದೇನೆ. ಆದರೆ 1 ವರ್ಷ ನಾನೊಬ್ಬ ಅತ್ಯುತ್ತಮ ಅಧ್ಯಕ್ಷ ಆಗಬೇಕಂತ ಹೇಳಿದರೆ ನನ್ನ ಕ್ಲಬ್ಬಿನ ಸದಸ್ಯರ ಸಹಕಾರ ಎಷ್ಟು ಬರ್ತದೋ ಎಲ್ಲೋ ಗೊತ್ತಿಲ್ಲ, ನನ್ನ ಹೆಂಡತಿ ಸಹಕಾರ ಮಾತ್ರ ಬೇಕು ಅಂತೇಳಿ ನನ್ನ ಕಿವಿಯಲ್ಲಿ ಬೆಳಮಣಿಗೆ ಬಂದು ಹೇಳಿದ್ದಾರೆ ಅವರು. ಅದಕ್ಕಾಗಿ ಮೊದಲ ಬುಕ್ಕೆಯನ್ನು ಕೊಡಬೇಕಾದ ಜವಾಬ್ದಾರಿ ನಿಮ್ಮದು. ಮಕ್ಕಳಿದ್ದಾರಾ? ಪ್ಲೀಸ್ ಇಲ್ಲ, ಬನ್ನಿ 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 ಪ್ಲೀಸ್. ಇಟ್ಸ್ ಎ ಗ್ರೇಟ್ ಪ್ರಿವಿಲೇಜ್. 365 ದಿವಸ ಮಾತ್ರ ಈ ಅವಕಾಶ ಸಿಗೋದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಅಧ್ಯಕ್ಷರಾಗಲಿಕ್ಕೆ. ಆ ಮೂಲಕ ಆ 1 ವರ್ಷ ಸ್ಯಾಕ್ರಿಫೈಸ್ ಮಾಡಿಕೊಂಡ್ರೆ ಬದುಕಿನಲ್ಲಿ ಅತ್ಯಂತ ಹೆಚ್ಚಿನ ಸಂತೃಪ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಎಸ್, ಎಸ್.
ನೋಡಿ, ಇದೆಷ್ಟು ಸಂತೋಷದ ಕ್ಷಣ. ಇದನ್ನು ನಾವೆಲ್ಲ ನೋಡಿ ಆನಂದಿಸ್ತಾ ಇದ್ದೇವೆ. ಇಡೀ ಜಿಲ್ಲೆ ಪರವಾಗಿ ಯಜಮಾನರು 2ನೇ ಬುಕ್ಕಿಯನ್ನು ಕೊಡ್ತಾರೆ. ಎಸ್, ಅವರಿಗೆ, ಹಂಸರಾಜ್ ಶೆಟ್ಟಿ ಅವರಿಗೆ ನಿಮ್ಮ ಕಾಲರ್ಗಳನ್ನು ಹಸ್ತಾಂತರಿಸ್ಕೊಳ್ಳಿ. ಸೆಕ್ರೆಟರಿ ಅವರಿಗೆ, ಜಾಯಿಂಟ್ ಸೆಕ್ರೆಟರಿ ಅವರಿಗೆ ಇನ್ನೊಮ್ಮೆ ಹಾಕಿಬಿಡಿ. ಟ್ರೆಸರರ್ ಅವರಿಗೆ ನಿಮ್ಮ ಕಾಲರ್ಗಳನ್ನು ಹಾಕ್ಕೊಳ್ಳಿ. ಎಸ್, ಟ್ರೆಸರರ್, ಸೆಕ್ರೆಟರಿ ಸರ್. ಇದನ್ನು ಕೊಡಿ ಪ್ಲೀಸ್, ಇದನ್ನು ಕೊಡಿ. ಎಸ್, ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಹಂಸರಾಜ್ ಶೆಟ್ಟಿ ಅವರು ನ್ಯಾಯಾಲಯದಲ್ಲಿ ನ್ಯಾಯಾಧೀಶ ನೀಡಿದ ರೀತಿಯಲ್ಲಿಯೇ ಎಸ್ 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 ಯಾ ಹೊಸ ಅಧ್ಯಕ್ಷರ ಪದಗ್ರಹಣದ ಸಂತೋಷಕ್ಕಾಗಿ ಹಾಗೆಯೇ ಹೊಸ ಅಧ್ಯಕ್ಷರು ಇದೇ ಜುಲೈ 16ರಂದು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಲಿದ್ದಾರೆ. ಇವೆಲ್ಲವನ್ನು ಕೇಕ್ ಕತ್ತರಿಸುವುದರ ಮೂಲಕ ಆಚರಿಸೋಣ. ಇದೇ ಸಂತೋಷ ಯಾವಾಗಲೂ ನಮ್ಮ ಮಧ್ಯೆ ನೆಲೆಸಲಿ ಎಂದು ಹಾರೈಸೋಣ. Congratulations and celebration when I tell everyone that you're in love with me. Congratulations and jubilation. I want the world to know I'm happy as can be. Who would believe that I could be happy and contented? I used to think that happiness hadn't been invented, but that was in the bad old days before. Congratulations and celebrate. ಎಲ್ರಿಗೂ ನಮಸ್ಕಾರ. ಲಯನ್ಸ್ ಕ್ಲಬ್ ಹಂಗ್ಳೂರ್ 2026-27ನ ಅಧ್ಯಕ್ಷರ ಪರಿಚಯವನ್ನು ಮಾಡಲು ಸಂತೋಷ ಪಡುತ್ತೇನೆ. ಶ್ರೀಯುತರು ಎಂ ನಾಗಯ್ಯ ಶೆಟ್ಟಿ ಹಾಗೂ ದಿವಂಗತ ಆಶಲತಾ ಎನ್ ಶೆಟ್ಟಿಯವರ ಪ್ರಥಮ ಪುತ್ರನಾಗಿ ಜುಲೈ 16, 1977ರಂದು ಜನಿಸಿದರು. ಇವರ ಪ್ರಾಥಮಿಕ ಶಿಕ್ಷಣ HMM ಸ್ಕೂಲ್ ಕುಂದಾಪುರ, ಪ್ರೌಢ ಶಿಕ್ಷಣ ಲಿಟಲ್ ರಾಕ್ ಇಂಡಿಯನ್ ಸ್ಕೂಲ್ ಬ್ರಹ್ಮವರದಲ್ಲಿ ಮುಗಿಸಿ PUCಯನ್ನು ಕೊಟೇಶ್ವರ್ ಜೂನಿಯರ್ ಕಾಲೇಜಿನಲ್ಲಿ ಮುಗಿಸಿ ತದನಂತರ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರು ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿರುತ್ತಾರೆ. ಇವರ ವೃತ್ತಿ ಜೀವನದ ಆರಂಭದಲ್ಲಿ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಹುಂಡೈ ಆಟೋಮೊಬೈಲ್ನಲ್ಲಿ ಪ್ರಾರಂಭಿಸಿ ತದನಂತರ 2004ರಲ್ಲಿ ಹುಟ್ಟೂರಾದ ಕುಂದಾಪುರಕ್ಕೆ ಮರಳಿ ತನ್ನ ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಿದರು. ಭಾರತಿ ಏರ್ಟೆಲ್ನ ಮೇನ್ ಹಬ್ ಹಾಗೂ ಸೆಲ್ ಆ್ಯಂಡ್ ಕಲೆಕ್ಟನ್ನು ಸ್ಥಾಪಿಸಿರುತ್ತಾರೆ. ಕುಂದಾಪುರದ ಪ್ರತಿಷ್ಠ ಹೋಟೆಲ್ ವೈಶಾಲಿಯ ಮಾಲೀಕರು ಆಗಿರುತ್ತಾರೆ. ತಕಬಾ ಟೆಕ್ನಾಲಜಿ ಅನ್ನುವ ಡೆಲಿವರಿ ಸರ್ವಿಸ್ ಇದರ ಮಾಲೀಕರು ಕೂಡ ಹೌದು. ಇವರ ಮದುವೆ ಸುನಯ್ಯ ಹಂಸರಾಜ್ ಶೆಟ್ಟಿ ಇವರ ಜೊತೆ ನವೆಂಬರ್ 4, 2004ರಂದು ಜರುಗಿತು. ಇವರ ಪತ್ನಿ ಗೃಹಿಣಿಯಾಗಿದ್ದು ಇವರಿಗೆ 2 ಪುತ್ರಿಯರು. ಮೊದಲನೇ ಪುತ್ರಿ ಖುಷಿ ಎಚ್ ಶೆಟ್ಟಿ ಅವರು ಮಂಗಳೂರಿನ ಶ್ರೀನಿವಾಸ್ ಕಾಲೇಜಿನಲ್ಲಿ MBBS ಪದವಿಯನ್ನು ವ್ಯಾಸಂಗ ಮಾಡುತ್ತಿದ್ದಾರೆ. ದ್ವಿತೀಯ ಪುತ್ರಿ ಕಶ್ವಿ ಎಸ್ ಶೆಟ್ಟಿ ಬ್ರಹ್ಮಾವರದ ಲಿಟಲ್ ರಾಕ್ ಇಂಡಿಯನ್ ಸ್ಕೂಲ್ನಲ್ಲಿ 8ನೇ ತರಗತಿಯನ್ನು ಓದುತ್ತಿದ್ದಾರೆ. ಶ್ರೀಯುತರು ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮುಖೇನ ತಮ್ಮನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಶ್ರೀಯುತರು ಆಶಾ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಾಗಿದ್ದಾರೆ. ರೋಟರಿ ಸಂಸ್ಥೆಯಲ್ಲಿ ಕೂಡ ಸದಸ್ಯರಾಗಿದ್ದರು. ಪ್ರಸ್ತುತ 2023ರಲ್ಲಿ ಲಯನ್ಸ್ ಕ್ಲಬ್ ಹಂಗ್ಳೂರಿನ ಸದಸ್ಯರಾಗಿ ಸೇರಿಕೊಂಡು ಕ್ಲಬ್ಬಿನ ಸಕ್ರಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಕಳೆದ ವರ್ಷ MJF ಕೂಡ ಆಗಿದ್ದು
ಪ್ರಸ್ತುತ ವರ್ಷ ಲಯನ್ಸ್ ಕ್ಲಬ್ ಹಂಗಳೂರಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಇವರೇ ನಮ್ಮ MJF ಲಯನ್ ಎಸ್ ಹಂಸರಾಜ್ ಶೆಟ್ಟಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಈಗ ಹೊಸ ಅಧ್ಯಕ್ಷರ ಮೊದಲ ಅಧ್ಯಕ್ಷೀಯ ಭಾಷಣ. ಅಧ್ಯಕ್ಷರೇ, ನಿಮ್ಮನ್ನು ಮಾತಿಗಾಗಿ ಮಾತಿನ ಮಂಟಪಕ್ಕೆ ಆಹ್ವಾನಿಸುತ್ತೇನೆ. ಇವತ್ತಿನ ವೇದಿಕೆಯಲ್ಲಿ ಉಪಸ್ಥಿತಿರುವ ಇಂದಿನ ಮುಖ್ಯ ಅತಿಥಿಗಳಾಗಿ ಹಾಗೂ ಇನ್ಸ್ಟಾಲೇಷನ್ ಆಫೀಸ್ ಆಗಿರುವ ಲಯನ್ಸ್ PDG NM ಹೆಗಡೆ ಸರ್ ಅವರೇ, ಹಾಗೂ ಇನ್ನೋರ್ವ ಮುಖ್ಯ ಅತಿಥಿ ನ್ಯೂ ಮೆಂಬರ್ ಇಂಡಕ್ಷನ್ ಆಫೀಸರ್ ಲಯನ್ಸ್ PMGF ಅರುಣ್ ಕುಮಾರ್ ಹೆಗಡೆ ಅವರೇ, ನೀವು ಇವತ್ತು ಇನ್ಸ್ಟಾಲೇಷನನ್ನು ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದಿರಿ. ನಿಮಗೆ ಒಂದು ಅಭಿನಂದನೆ. ಹಾಗೂ ನಿಕಟಪೂರ್ವ ಅಧ್ಯಕ್ಷರಾದ ಲಯನ್ MJF ಸಂದೀಪ್ ಶೆಟ್ಟಿ ಅವರೇ, ರೀಜನ್ ಚೇರ್ಪರ್ಸನ್ ಆದಂಥ ಲಯನ್ ಪ್ರತಾಪ್ ಚಂದ್ರ ಶೆಟ್ಟಿ ಅವರೇ, ರೀಜನ್ ಸೆಕ್ರೆಟರಿ ಆದಂಥ ಶಿವಾನಂದ್ ಶೆಟ್ಟಿ ಅವರೇ, ಝೋನ್ ಚೇರ್ಪರ್ಸನ್ ಆದಂಥ ಲಯನ್ ಅಶ್ರಫ್ ಮೊಹಮ್ಮದ್ ಅವರೇ, ನಮ್ಮ ಸೆಕ್ರೆಟರಿ ಆದಂಥ ಲಯನ್ಸ್ ವಿಲ್ಫ್ರೆಡ್ ಬೆನೆಜಸ್ ಅವರೇ, ಹಾಗೂ ನಮ್ಮ ಟ್ರೆಜರರ್ ಲಯನ್ಸ್ ಮ್ಯಾಥ್ಯೂ ಜೋಸೆಫ್ ಅವರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ರೀಜನ್ ಫಸ್ಟ್ PST ಹಾಗೂ ಸದಸ್ಯರೇ, ಹಾಗೂ ಇತರ ರೀಜನ್ನಿಂದ ಬಂದಂತಹ PST ಹಾಗೂ ಸದಸ್ಯರೇ, ಕ್ಯಾಬಿನೆಟ್ ಸದಸ್ಯರೇ, ಹಾಗೂ ಲಯನ್ಸ್ ಕ್ಲಬ್ ಹಂಗಳೂರಿನ ಎಲ್ಲ ಸದಸ್ಯರೇ, ಮಹಿಳೆಯರೇ ಮತ್ತು ಮಕ್ಕಳೇ, ನನ್ನ ಆಮಂತ್ರಿತ ಬಂಧುಗಳೇ, ಅತಿಥಿಗಳೇ, ಹಾಗೂ ಮೀಡಿಯಾದವರೇ ಮತ್ತು ನನ್ನ ಕುಟುಂಬದವರೇ, ಪ್ರಥಮವಾಗಿ ನನ್ನ ಸಭೆಗೆ ಪರಿಚಯಿಸಿದ ಲಯನ್ಸ್ RT ರೀಟಾ ಕೋಡ್ರೆಸ್ ಅವರಿಗೆ ಧನ್ಯವಾದವನ್ನು ಹೇಳಲು ಬಯಸುತ್ತೇನೆ. ಪ್ರತಿಷ್ಠಿತ ಲಯನ್ಸ್ ಕ್ಲಬ್ ಹಂಗಳೂರಿನ 30 ವರ್ಷ ಮೂವತ್ತನೇ ವರ್ಷದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಂತಹ ಎಲ್ಲ ಸದಸ್ಯರಿಗೆ ನನ್ನ ಧನ್ಯವಾದವನ್ನು ಹೇಳಲು ಇಚ್ಛಿಸುತ್ತೇನೆ. ಏನೇ ಆಗಲಿ, ನನಗೆ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೀರಿ. ನನ್ನ ದೋಸ್ತರಾದ ರೋಹನ್ ಡಿಕೋಸ್ಟಾ, ಬಾಲಣ್ಣವರು, ರಜತ್ ಹೆಗಡೆ, ಮತ್ತು ಇವರು ರವಿಕಿರಣ್ ಡಿಕೋಸ್ಟಾ, ತುಂಬ ಜನ ಇದ್ದಾರೆ. ಎಲ್ಲ ಅವ್ರದ್ದೆಲ್ಲ ಹೆಸರು, ಮಹೇಶ್ ಅಣ್ಣ ಇದ್ದಾರೆ. ಎಲ್ಲರೂ ನಮ್ಮ ಲಯನ್ಸ್ ಕ್ಲಬ್ ಹಂಗಳೂರಿನವರು ತುಂಬ ಪ್ರೀತಿಯಿಂದ ನನ್ನ ಇದು ಮಾಡಿದ್ದಾರೆ. ನಾನು ಸುಮ್ಮನೆ ಹೀಗೆ ಬಾ ಅಂತ ನನ್ನ ಪ್ರೀತಿ ಮಾಡಿ ನಾನು ಕರೆದಿದ್ದಾರೆ. ನನಗದರಿಂದ ತುಂಬ ಖುಷಿಯಾಗಿದೆ. ನಿಮ್ಮಿಂದ ನಮ್ಗೆ ಲಯನ್ಸ್ ಕ್ಲಬ್ಬಿಂದ ತುಂಬ ಖುಷಿಯಾಗಿದೆ. ಅದಕ್ಕೆ ನೀವು ಎಲ್ಲದಕ್ಕೂ ನನಗೆ ಸಹಕಾರ ಕೊಟ್ಟೋದಕ್ಕೆ ನಿಮಗೂ ಸಹ ಧನ್ಯವಾದ. ಮತ್ತು ನನ್ನ ಇವರು ವಿಲ್ಫ್ರೆಡ್ ಬೆನೆಜಸ್ ಅವರು ಮತ್ತು ಮ್ಯಾಥ್ಯೂ ಜೋಸೆಫ್ ಅವರು ಸಹ ಹಾಗೆ ತುಂಬ ನನಗೆ ಹಿಂದಿಂದ ತುಂಬ ಕೆಲಸ ಮಾಡಿದ್ದಾರೆ ಇಷ್ಟು ದಿನ. ಮತ್ತು ನಂದು ಇವೆಂಟೆಲ್ಲ ಉಂಟು, ಸ್ವಲ್ಪ ಯೋಜನೆಗಳನ್ನು ಹಾಕ್ಕೊಂಡಿದ್ದೇನೆ. ಆದಷ್ಟು ನೋಡುವ, ನಾನು ಎಲ್ಲ ತುಂಬ ಒಳ್ಳೊಳ್ಳೆ ಯೋಜನೆಯಲ್ಲಿ ಇದ್ದೇನೆ. ಅದಕ್ಕೋಸ್ಕರ ನಾನು ಒಂದೊಂದಾಗಿ ಮಾಡಬೇಕಂತ ಇದ್ದೆ. ನಮ್ಮ ಲಯನ್ಸ್ ಕ್ಲಬ್ಬಿಗೆ ಒಂದು ಮುಂಚೂಣಿಯಲ್ಲಿ ತರಬೇಕಂತ ಒಂದು ಪಣ ತೊಟ್ಟಿದ್ದೇನೆ. ನೋಡುವ ಏನಾಗುತ್ತಂತ. ಮತ್ತು ನಾನು ನಮ್ಮ ಸುರೇಂದ್ರ ಅಣ್ಣ ಇದ್ದಾರೆ ಇಲ್ಲಿ ನಮಗೆ ಹಾಲ್ ಕೊಟ್ಟವರು, ಅವ್ರಿಗೆ ನಾನು ತುಂಬ ಹೃದಯ ಧನ್ಯವಾದನ ಹೇಳಬೇಕು. ಯಾಕಂದರೆ ಅವರು ನನ್ನ ಹಳೆಯ ಮಿತ್ರರು. ನಾನು ಅಂದ್ಕೊಂಡಂಗೆ ಕುಂದಾಪುರಕ್ಕೆ ನಾನೇ ಒಬ್ಬ ಫಸ್ಟ್ ಅವ್ರಿಗೆ ಮಿತ್ರ ಅಂತ ಅಂದ್ಕೊಂಡಿದ್ದೀನಿ. ಆ ಥರ ನಮ್ಮ ಇದಿದೆ, ಫ್ರೆಂಡ್ಶಿಪ್ ಇದೆ. ಹಾಗಾಗಿ ನನಗೊಂದು ಒಳ್ಳೆ ಖುಷಿಯಿಂದ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೂ ಸಹ ನಾನು ಧನ್ಯವಾದನ ಹೇಳ್ತೇನೆ. ಮತ್ತು ನೀವೆಲ್ಲ ಬಂದಿದ್ದಕ್ಕೆ, ನನ್ನ ಒಂದು ಇನ್ಸ್ಟಾಲೇಷನ್ ಇದಕ್ಕೆ ಬಂದಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ಲಾಂಗ್ ಲಿವ್ ಲೈನಿಸಮ್. ಥ್ಯಾಂಕ್ ಯು. ಲಯನ್ಸ್ ಕ್ಲಬ್ ಹಂಗಳೂರಿನ ಚುಕ್ಕಾಣಿ ಹಿಡಿದಿರುವ ನಿಮಗೆ ನಮ್ಮ ಅಭಿನಂದನೆಗಳು. ನಿಮ್ಮಿಂದ ಅನೇಕ ಸೇವಾ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸಿ ನಮ್ಮ ಕ್ಲಬ್ನ ಹಿರಿಮೆ ಮತ್ತಷ್ಟು ಏರಲಿ ಎಂದು ಆಶಿಸುತ್ತೇನೆ. ವಿಶ್ ಯು ಆಲ್ ದ ಬೆಸ್ಟ್ ಸರ್. ಎಲ್ರಿಗೂ ನಮಸ್ಕಾರ. ಶ್ರೀಯುತ ಬಿ ಅರುಣ್ ಕುಮಾರ್ ಹೆಗ್ಡೆ ಇವರ ಪರಿಚಯ. ಶ್ರೀಯುತರು ದಿವಂಗತ ಮಾನ್ಯ ಮೋನಪ್ಪ ಹೆಗ್ಡೆಯವರು ಹಾಗೂ ದಿವಂಗತ ಬಣ್ಣಂಪಳ್ಳಿ ವಾರಜಾಕ್ಷ ಹೆಗ್ಡೆಯವರ ಪುತ್ರನಾಗಿ 1955 ಮೇ 10ರಂದು ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಯಡಾಡಿ ಮತ್ಯಾಡಿ ಗ್ರಾಮದ ಗುಡ್ಡೆಯಂಗಡಿ ಮತ್ತು ಸಾಹೇಬ್ರಕಟ್ಟೆ ಶಾಲೆಯಲ್ಲಿ ಮತ್ತು ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ನ್ಯಾಷನಲ್ PU ಕಾಲೇಜ್ ಬಾರ್ಕೂರಿನಲ್ಲಿ ಮುಗಿಸಿದರು.
ಇವರು ವೃತ್ತಿಯಲ್ಲಿ ಸುಮಾರು 40 ವರ್ಷಗಳಿಂದ ಕ್ಲಾಸ್ 1 PWD ಕಾಂಟ್ರಾಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಮದುವೆ ಹಾವಂಜೆ ಪರಾರಿ ದೊಡ್ಡಮನೆ ಯಶೋಧ ಹೆಗ್ಡೆ ಇವರ ಜೊತೆ 1985ರಲ್ಲಿ ನಡೆಯಿತು. ಇವರಿಗೆ 2 ಮಕ್ಕಳು, ಮಗಳು ರೀಮಾ ವಿ ಶೆಟ್ಟಿ, ಅಳಿಯ ವಿದ್ಯಾನಂದ ಶೆಟ್ಟಿ. ಇವರು ಬೆಂಗಳೂರಿನ ಮೈಕೋ ಬಾಷ್ ಕಂಪನಿಯಲ್ಲಿ HR ಡಿಪಾರ್ಟ್ಮೆಂಟ್ನಲ್ಲಿ AGM ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮೊಮ್ಮಕ್ಕಳು ಅವನಿ ಮತ್ತು ಆರಾಧ್ಯ. ಮಗ ರಜತ್ ಕುಮಾರ್ ಹೆಗ್ಡೆ ಇವರು ಕ್ಲಾಸ್ 1 PWD ಕಾಂಟ್ರಾಕ್ಟರ್ ಆಗಿದ್ದು, ಸೊಸೆ ಡಾಕ್ಟರ್ ಕೃತಿ ಆರ್ ಹೆಗ್ಡೆ ಉಡುಪಿಯ ತಾಲೂಕು ಆರೋಗ್ಯ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮೊಮ್ಮಕ್ಕಳು ಅದಿತಿ ಆರ್ ಹೆಗ್ಡೆ ಮತ್ತು ಅನಿಕಾ ಆರ್ ಹೆಗ್ಡೆ. ಶ್ರೀಯುತರು ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿ ಭಾಗವಹಿಸುವುದರ ಮುಖೇನ ತಮ್ಮನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಊರಿನಲ್ಲಿ ಗೌರವಿತ ವ್ಯಕ್ತಿಯಾಗಿ ಗುರುತಿಸಿಕೊಂಡಿರುತ್ತಾರೆ. ಗ್ರಾಮದ ಹಲವು ದೇವಸ್ಥಾನದ ಗೌರವ ಅಧ್ಯಕ್ಷರಾಗಿ ಧಾರ್ಮಿಕ ಕ್ಷೇತ್ರದಲ್ಲಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಡೈರೆಕ್ಟರ್ ಆಗಿಯೂ ಮತ್ತು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಯಡಾಡಿ ಮತ್ಯಾಡಿ ಹಾಲು ಉತ್ಪಾದಕರ ಸಂಘದ ಖಾಯಂ ಅಧ್ಯಕ್ಷರಾಗಿ ಹಾಗೂ ಮಂಡಲ್ ಪಂಚಾಯತ್ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸುಮಾರು 35 ವರ್ಷಗಳಿಂದ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿಯೂ ಉಪಾಧ್ಯಕ್ಷರಾಗಿಯೂ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಸುಮಾರು 20 ವರ್ಷಗಳಿಂದ ಮೊಳಹಳ್ಳಿ ಶಿವಶಾಂತಿ ಲಯನ್ಸ್ ಕ್ಲಬ್ ಇವರ ಸಕ್ರಿಯ ಸದಸ್ಯರಾಗಿಯೂ 3 ಬಾರಿ ಅಧ್ಯಕ್ಷರಾಗಿಯೂ ಕಳೆದ 15 ವರ್ಷಗಳಿಂದ ಕ್ಯಾಬಿನೆಟ್ ಸದಸ್ಯರಾಗಿ ಝೋನ್ ಚೇರ್ಪರ್ಸನ್ರಾಗಿ ಹಾಗೂ ರೀಜನ್ ಚೇರ್ಪರ್ಸನ್ ಲಯನ್ಸ್ 317C ಜಿಲ್ಲೆಯ ಹಲವು ಪ್ರಮುಖ ಹುದ್ದೆಗಳನ್ನು ನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ ಜಿಲ್ಲೆಯ 317Cಯ ಚೀಫ್ ಕೋಆರ್ಡಿನೇಟರ್ ಗ್ಯಾಡ್ ಕನ್ಸಲ್ಟೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಲಯನ್ಸ್ ಸಕ್ರಿಯ ಭಾಗವಹಿಸುವಿಕೆಯನ್ನು ಗುರುತಿಸಿ ಲಯನ್ಸ್ ಜಿಲ್ಲಾ 317ಯ ಇವರಿಗೆ ಲಯನ್ಸ್ ಯಜಮಾನ ಪ್ರಶಸ್ತಿ ನೀಡಿ ಗೌರವಿಸಿದೆ ಹಾಗೂ ಅನೇಕ ಅವಾರ್ಡ್ಗಳು ತಮ್ಮದಾಗಿಸಿಕೊಂಡ ಇವರೇ ನಮ್ಮ ಶ್ರೀಯುತ ಅರುಣ್ ಕುಮಾರ್ ಹೆಗ್ಡೆ. ಥ್ಯಾಂಕ್ ಯು. ವೇದಿಕೆಯ ನೂತನ ಅಧ್ಯಕ್ಷರಾದ ಹಂಸರ ಶೆಟ್ಟರೆ ಹಾಗೂ ಇನ್ಸ್ಟಿಟ್ಯೂಷನ್ ಆಫೀಸರ್ NM ಹೆಗ್ಡೆ ಅವರೇ, ರೀಜನ್ ಚೇರ್ಮನ್ ಪ್ರತಾಪ್ ಚಂದ್ರ ಶೆಟ್ಟಿ ಅವರೇ, ಝೋನ್ ಚೇರ್ಮನ್ ಅಶ್ರಫ್ ಅವರೇ ಹಾಗೂ ನಿರ್ಗಮನ ಅಧ್ಯಕ್ಷರೇ ಹಾಗೂ PSTಗಳೇ, ನೆರೆದ ಎಲ್ಲ ಲಯನ್ಸ್ ಮಂದಿಗಳೇ, ಇಲ್ಲಿ ನನಗೆ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಸ್ವಲ್ಪ ಹೆದರಿಕೆ ಆಗ್ತದೆ. ಕಾರಣ ಅಂದರೆ NM ಹೆಗ್ಡೆ ಎದುರಿಗೆ ಮಾತಾಡೋದು ಭಾಳ ಕಷ್ಟ, ಎಲ್ಲ ಅವರೇ ಹೇಳಿರ್ತಾರೆ, ಮತ್ತು ನನಗೇನು ಹೇಳಬೇಕಂತ ಗೊತ್ತಾಗೋದಿಲ್ಲ. ಆದರೆ ಅಂಗಳೂರು ಕ್ಲಬ್ ಬಗ್ಗೆ 1-2 ಮಾತಾಡಬೇಕು. ನನಗೆ NM ಹೆಗ್ಡೆ ಹೇಳಿದರು 70 ಕ್ಲಬ್ಬಲ್ಲಿ ಇನ್ಸ್ಟಾಲೇಷನ್ ಮಾಡೋದು ಒಂದೇ, ಅಂಗಳೂರು ಕ್ಲಬ್ ಒಂದು ಇನ್ಸ್ಟಾಲೇಷನ್ ಮಾಡೋದು ಒಂದೇ ಅಂತ ಹೇಳಿದ್ದಾರೆ. ಅದು 100%. ಯಾಕಂದರೆ ಈ ರೀತಿ ಟೀಮು, ಈ ರೀತಿ ಸರ್ವಿಸ್ ಮಾಡುವ, ಈ ರೀತಿ ಒಂದು ವ್ಯವಸ್ಥೆ ಮಾಡುವ ಕ್ಲಬ್ ನಾನು ಕಂಡದ್ದಿಲ್ಲ. ಇದೇ ಕ್ಲಬ್ ಇದೆ, ಆದರೆ ಈ ರೀತಿ ಒಂದು ಒಗ್ಗಟ್ಟಿನ ಕ್ಲಬ್ ಭಾಳ ಮತ್ತೊಂದು ವಿಷಯ ಅಂದರೆ ಈ ಕ್ಲಬ್ಬಲ್ಲಿ ಖರ್ಚು ಮಾಡಲಿಕ್ಕೂ ಹಣ ಬೇಕು. ಈ ಅಲ್ಲಿ ಹಣಗಾರದ ಬರಗಾಲವೇ ಇಲ್ಲ, ಇಲ್ಲಿ ಎಲ್ಲರೂ ಹಣವಂತರೇ. ಆದ್ದರಿಂದ ಈ ಕ್ಲಬ್ ಭಾಳ ಒಂದು ಒಳ್ಳೆ ರೀತಿಯಲ್ಲಿ ಮುಂದೆ ಬಂದಿದೆ ಅಂತ ನನ್ನ ಭಾವನೆ. We are so happy to welcome some new faces to our club today. I'll read out a quick intro for each of them. ನಮ್ಮ ಕ್ಲಬ್ಬಿಗೆ ಸೇರ್ಪಡೆಗೊಳ್ಳಲಿರುವ ಎಲ್ಲರಿಗೂ ಅಭಿನಂದನೆಗಳು ಮತ್ತು ಸ್ವಾಗತ. ಎಲ್ಲರಿಗೂ ಧನ್ಯವಾದಗಳು. ಪ್ರತಿಜ್ಞಾವಿಧಿಯನ್ನು ಬೋಧಿಸಿದ ಲಯನ್ ಅರುಣ್ ಕುಮಾರ್ ಹೆಗ್ಡೆ, ನಿಮಗೂ ಧನ್ಯವಾದಗಳು. ಈಗಾಗಲೇ ತಾವು ಕೇಳಿದಂತೆ ಸೇವಾ ಚಟುವಟಿಕೆಗಳನ್ನು ನಾವು ಮಾಡ್ತಾ ಇದ್ದೇವೆ, ಪ್ರತ್ಯೇಕವಾಗಿ ವಿದ್ಯಾಭ್ಯಾಸಗೋಸ್ಕರ ಮತ್ತು ಆರೋಗ್ಯಗೋಸ್ಕರ. ನಾನು ಹೆಸರನ್ನು ಓದಿ ಹೇಳ್ತೇನೆ, ದಯವಿಟ್ಟು ಅವರು ಇಲ್ಲಿಗೆ ವೇದಿಕೆಗೆ ಬಂದು ಅಧ್ಯಕ್ಷರ ಹತ್ರ ಅವರ ಸ್ಕಾಲರ್ಶಿಪ್ಪನ್ನು ತೆಗೆದುಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪ್ರಥಮವಾಗಿ ಪ್ರೇಕ್ಷಾ, ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಕೋಟೇಶ್ವರ, 625ರಲ್ಲಿ 568 ಅಂಕಗಳನ್ನು ಅವಳು SSLCಯಲ್ಲಿ ಪಡ್ಕೊಂಡಿದ್ದಾಳೆ. ಇದರ ಡೋನರ್ MJF ರಜತ್ ಹೆಗ್ಡೆ. ಪ್ರೇಕ್ಷಾ. ಎರಡನೇದಾಗಿ ಶ್ರೇಯ,
ಗವರ್ಮೆಂಟ್ ಹೈಸ್ಕೂಲ್ ಕೋಣಿ 625ರಲ್ಲಿ 581 ಅಂಕಗಳನ್ನು ಅವಳು ಪಡ್ಕೊಂಡಿದ್ದಾಳೆ. ಇವಳ ಡೋನರ್ ಆಗಿದ್ದಾರೆ PMJ ಫಿಲಿಪ್ ಡಿಕಾಸ್ಟಾ. ನಿಶ್ಮಿತಾ ಎನ್ ಬಿಲ್ಲವ, ಗವರ್ಮೆಂಟ್ ಜೂನಿಯರ್ ಕಾಲೇಜ್ ಕುಂದಾಪುರ, 625ರಲ್ಲಿ 591 ಅಂಕಗಳನ್ನು ಅವಳು ಪಡೆದಿದ್ದಾಳೆ. ಲಯನ್ಸ್ ಕ್ಲಬ್ ಹಂಗಳೂರು ವತಿಯಿಂದ ಡೊನೇಷನನ್ನು ಕೊಡ್ತಾ ಇದ್ದೇವೆ. ಅವರ ಪೋಷಕರು ಅಥವಾ ಹೆತ್ತವರು ಯಾರಾದರೂ ಇದ್ದರೆ ಇಲ್ಲಿ ಬಂದದ್ದು ಸುರೇಂದ್ರ ಬೀಜಾಡಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅವರ ಒಂದು ಕಿರು ಪರಿಚಯವನ್ನು ನಾನು ನೀಡ್ತಾ ಇದ್ದೇನೆ. ಬಂದು ಅಲ್ಲದೆ ಕೋವಿಡ್ ಸಂದರ್ಭದಲ್ಲಿ ತನ್ನ ಸ್ವಂತ ಖರ್ಚಿನಿಂದ 100ಕ್ಕೂ ಮಿಕ್ಕಿ ಆಹಾರದ ಕಿಟ್ಗಳನ್ನು ಅಶಕ್ತರಿಗೆ ಹರಡಿದ ಸರದಿ ತಾವು. ಸಾರ್ವಜನಿಕ ಸೇವೆಯ ವಿಶಿಷ್ಟ ಪ್ರಯತ್ನ ಹಾಗೂ ಬಡಜನರಿಗೆ ಉಪಯೋಗವಾಗುವ ಮೋಕ್ಷ ಎಂಬ ಹೆಸರಿನಲ್ಲಿ ಫ್ರೀಜರ್ ವ್ಯವಸ್ಥೆ ಇರುವ ಶವಪಟ್ಟಿಗೆ ಮೃತರ ಮನೆಗೆ ಕೊಂಡು ಹೋಗಿ ಶವವನ್ನು ಇರಿಸುವ ತಮ್ಮ ಕಾರ್ಯ ಶ್ಲಾಘನೀಯ. ಇದೆಲ್ಲವೂ ತಮ್ಮ ಸೇವಾಕಾಂಕ್ಷೆಗೆ ಸಾಕ್ಷಿಯಾಗಿದೆ. ಇದು ಅತ್ಯಂತ ಸಣ್ಣ ಕಿರುಪರಿಚಯವನ್ನು ನಾನು ಹೇಳಿದ್ದು. ಇವರೇ ನಮ್ಮ ಸುರೇಂದ್ರ ಬೀಜಾಡಿಯವರು. ಅಧ್ಯಕ್ಷರು ಹಾಗೂ ವೇದಿಕೆಯಲ್ಲಿರೋರು ಅವರನ್ನು ಸನ್ಮಾನಿಸಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಈ ನೆಲದ ಸೊಗಡಿನ ಪ್ರತಿಭೆಯಾಗಿ ಭರವಸೆಯ ತಂಗಾಳಿಯಾಗಿ ಬೆಳೆಯುತ್ತಿರುವ ಆರಾಧ್ಯ ಶ್ರೀಕಾಂತ್ ಶೆಟ್ಟಿ 5 ವರ್ಷ ಪ್ರಾಯದಲ್ಲಿಯೇ ಅಗ್ನಿ TV, K-ಸ್ಟಾರ್ ಕನ್ನಡ ಚಾನೆಲ್ಗಳಲ್ಲಿ ಪ್ರತಿಭೆಯನ್ನು ಪ್ರದರ್ಶಿಸಿ ಝೀ ಕನ್ನಡದ ಡ್ರಾಮಾ ಜೂನಿಯರ್ ಸೀಸನ್ 2ರಲ್ಲಿ ಉಡುಪಿಯಿಂದ ಆಯ್ಕೆಯಾದ ಮೊದಲ ಸ್ಪರ್ಧಿ. ಮೇಗಾ ಆಡಿಷನ್ನಲ್ಲಿ ಮೊದಲಿಗಳಾಗಿ ತೀರ್ಪುಗಾರರನ್ನೇ ದಿಗ್ಭ್ರಮೆಗೊಳಿಸಿದ ಬಾಲ ಪ್ರತಿಭೆ ಇವಳು. ಕಿರಿಯ ಕಲಾವಿದೆಯಲ್ಲದೆ ಡಾನ್ಸ್ ಕರ್ನಾಟಕ ಡಾನ್ಸ್ ಲಿಟಲ್ ಮಾಸ್ಟರ್ನಲ್ಲಿ ಅದ್ಭುತ ನೃತ್ಯ ಪ್ರದರ್ಶನ ನೀಡಿ ಸೈ ಎನಿಸಿಕೊಂಡವಳು. ಗಿರ್ಮಿಟ್ ಚಲನಚಿತ್ರದಲ್ಲಿ ನಟಿಸಿ ಜನರ ಮನಸೂರೆಗೊಂಡವಳು. ಪುರಸಭೆಯ ಮಾಜಿ ಸದಸ್ಯರು, ಕುಂದಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಕುಂದಾಪುರ ಲಯನ್ಸ್ ಕ್ಲಬ್ಬಿನ ಈ ಬ್ಲಡ್ ಡೊನೇಷನ್ ಕೋಆರ್ಡಿನೇಟರ್, ಸುಮಾರು 114ಕ್ಕಿಂತ ಹೆಚ್ಚು ಬಾರಿ ಈ ತಮ್ಮ ರಕ್ತವನ್ನು ಇತರರಿಗೆ ದಾನ ಮಾಡಿದವರು. ಬಹುಶಃ ಒಂದು ಬಾಟ್ಲಿ ರಕ್ತ 3 ಜನರಿಗೆ ಜೀವ ಉಳಿಸ್ತದಂತೆ. 115 ಬಾರಿ ರಕ್ತದಾನ ಮಾಡಿದರೆ ಅವರು ಕರೆಕ್ಟ್ ಇದ್ದಾರೆ, ಮಾತ್ರ ಏನು ಜೀವದಲ್ಲಿ ಹಾಳಾಗಲಿಲ್ಲ. ನನಗೆ ಸಂತೋಷ ಏನೆಂದರೆ ನನ್ನ ವಿದ್ಯಾರ್ಥಿ ಹೈಸ್ಕೂಲ್ನಲ್ಲಿ ವಿಜಯ್ ಪೂಜಾರಿ ಅವರೇ, ನಮ್ಮ ಈ ಸಣ್ಣ ಸನ್ಮಾನವನ್ನು ತಾವು ಸ್ವೀಕರಿಸಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. He has started his wrestling career in 9th standard, Khanapur, Belgaum, and got selected to 68 national games under 19 in New Delhi. ಸಮಾಜ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ರಮೇಶ್ ಶೆಟ್ಟರೆ, ತಾವು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು ಹಾಗೂ ರಮೇಶ್ ಶೆಟ್ಟರಿಗೆ ಸನ್ಮಾನಿಸಬೇಕು ಅಂತ ನಾನು ವೇದಿಕೆಯಲ್ಲಿದ್ದವರಲ್ಲಿ ವಿನಂತಿ. ನಾನು ನನಗೆ ಒಂದು ವರ್ಷ ಕಳೆದದ್ದೇ ಗೊತ್ತಾಗಲಿಲ್ಲ. ಸುಮಾರು 30 ವರ್ಷಗಳ ಇತಿಹಾಸ ಇರುವಂಥ ಲಯನ್ಸ್ ಕ್ಲಬ್ ಹಂಗಳೂರು ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ಕ್ಲಬ್ಬು. ಈ ಪ್ರತಿಷ್ಠಿತ ಕ್ಲಬ್ಬಿನ ಒಂದು ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಅಧ್ಯಕ್ಷನನ್ನಾಗಿ ಮಾಡಿರುವುದು ನಮ್ಮ ಲಯನ್ಸ್ ಕ್ಲಬ್ ಹಂಗಳೂರಿನ ಪದಾಧಿಕಾರಿಗಳು ಹಾಗೂ ಎಲ್ಲ ಹಿರಿಯ ಸದಸ್ಯರು. ಮೊದಲನೇದಾಗಿ ನಾನು ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನ ಹೇಳ್ತೇನೆ. ನನ್ನ ಬಾಳಿನ ಪುಟದೆ ಅನುರಾಗ ಕವಿತೆಯ ಬರೆದೆ, ನಾನಾಗ ಭಾವದ ಹೊಳೆಯ ಅಲೆಯಲ್ಲಿ ತೇಲಿದೆ, ಅಲೆಯಲ್ಲಿ ತೇಲಿದೆ ಮಧುಮಾಸ ಚಂದ್ರಮಾ
ಚಂದ್ರಮ ನೈದಿಲೆಗೆ ಸಂಭ್ರಮ. ರಸಪೂರ್ಣ ಮೈತ್ರಿಯ ಸಮಯ ನೂರಾಸೆ ಕಡಲಿದು ಹೃದಯ. ರಸಪೂರ್ಣ ಮೈತ್ರಿಯ ಸಮಯ ನೂರಾಸೆ ಕಡಲಿದು ಹೃದಯ. ನೀ ನಡೆಸೋ ಹಬ್ಬಿಗೆ ನಾನೇ ಒಲವೆಂಬ ನೌಕೆಯ. ಬಂಗಾರ ತೇರನು ಏರಿ ನಾನಿನ್ನ ಸಂಗದಿ ಬೆರೆವೆ. ಸುಖವೆಂಬ ಉಯ್ಯಾಲೆಯಲ್ಲಿ ಸಖ ನಿನ್ನ ತೂಗುವೆ. ಹಾಯಾಗಿ ತೂಗಿ ತೂಗುವೆ ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ. ಮಧುಮಾಸ ಚಂದ್ರ